ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇರಾನ್ ಇಸ್ರೇಲ್ ನಡುವೆ ನಡೀತಾ ಇದ್ದಂತಹ ಘೋರ ಯುದ್ಧಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕನ ಎಂಟ್ರಿ ಆಗಿದೆ. ಇಸ್ರೇಲ್ ಇರಾನ್ ನಡುವೆ ಉಲ್ಬಣಗೊಂಡಿದೆ ಸಂಘರ್ಷ. ಕ್ಷಣದಿಂದ ಕ್ಷಣಕ್ಕೆ ಅದು ಜಾಸ್ತಿ ಆಗ್ತಾ ಇದೆ. ಮಿಸೈಲ್ಸ್ಗಳ ಸುರಿಮಳೆಗೈತಾ ಇದೆ ಇಸ್ರೇಲ್ ಮೇಲೆ ಇರಾನ್. ಇಸ್ರೇಲ್ನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ಅಟ್ಯಾಕ್ ಆಗ್ತಾ ಇದೆ, ಈ ದಾಳಿ ಆಗ್ತಾ ಇದೆ. ಕಟ್ಟಡಗಳು ಧ್ವಂಸವಾಗ್ತಾ ಇದೆ. 86 ಮಂದಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಹೈಫಾ, ನೆಸ್ಜಿಯೋನಾ, ಟೆಲ್ ಅವೀವ್ಗೆ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇಸ್ರೇಲ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಕ್ಷಿಪಣಿಗಳ ಸುರಿಮಳೆಗೈತಾ ಇದೆ. ಸದ್ಯಕ್ಕೆ ಇಸ್ರೇಲ್ನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸ್ಮಶಾನದ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಜನನಿಬಿಡ ಪ್ರದೇಶವನ್ನು ಗುರಿಯಾಗಿಸಿಕೊಂಡು, ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಘಾತಕ ದಾಳಿಯನ್ನು ಮಾಡ್ತಾ ಇದೆ. ಅದರ ಪರಿಣಾಮ ಕಟ್ಟಡಗಳು ಧ್ವಂಸವಾಗಿದೆ. ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಿದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಸಾಗರೋಪಾದಿಯಲ್ಲಾಗ್ತಾ ಇರುವಂಥದ್ದು. ಯಾವ ಪ್ರಮಾಣಕ್ಕೆ ಇಸ್ರೇಲ್ ಮೇಲೆ ಇರಾನ್ ದಾಳಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೇರವಾಗಿ ಜನರಿರುವಂತಹ ಜಾಗವನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದಂತಹ ನಾಗರಿಕರನ್ನ ಸೇನೆ ರಕ್ಷಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಜನನಿಬಿಡ ಪ್ರದೇಶ, ಜನರಿಂದ ತುಂಬಿ ತುಳುಕ್ತಾ ಇದ್ದಂತಹ ಕಟ್ಟಡಗಳು ಯಾವ ಪರಿಸ್ಥಿತಿಯನ್ನು ತಲುಪಿದೆ, ಯಾವ ಹಂತವನ್ನು ತಲುಪಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಯಾವುದೇ ದೇಶದಲ್ಲಿ ಯುದ್ಧ ಆದರೂ ಕೂಡ ಈ ರೀತಿಯ ಸನ್ನಿವೇಶಗಳು ಸಾಮಾನ್ಯ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಮಿಡಲ್ ಈಸ್ಟ್ನಲ್ಲಿ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಕ್ಷೀಣಿಸ್ತಾ ಇದೆ. ಎರಡು ದೇಶಗಳ ನಡುವೆ ನಡೀತಾ ಇದ್ದಂತಹ ಯುದ್ಧಕ್ಕೆ ಈಗ ಅಮೆರಿಕಾದ ಎಂಟ್ರಿ ಆಗಿದೆ. ಇದರ ನಡುವೆ ಇರಾನ್ ನಡೆಸ್ತಾ ಇರುವಂತಹ ಘಾತಕ ದಾಳಿ ಇಸ್ರೇಲ್ನಲ್ಲಿ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಸದ್ಯಕ್ಕೆ ಇಸ್ರೇಲ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ರಾಘು? ಪ್ರೇಮ್, ಕಳೆದ ಒಂದು ವಾರದಿಂದಲೂ ಕೂಡ ಎರಡು ದೇಶಗಳ ನಡುವೆ ದಾಳಿ ಪ್ರತಿದಾಳಿಯ ಸ್ವರೂಪ ತೀವ್ರವಾಗ್ತಲೇ ಬರ್ತಾ ಇತ್ತು. ಬಟ್ ಆದರೆ ಯಾವಾಗ ಅಮೆರಿಕ ಎಂಟ್ರಿ ಆಗ್ತು, ನೇರವಾಗಿ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಆದ ಎಫೆಕ್ಟ್ ಈಗ ದೊಡ್ಡ ಪ್ರಮಾಣದಲ್ಲಿ ಅದು ಅದರ ಪರಿಣಾಮವನ್ನು ಇಸ್ರೇಲ್ ಜೊತೆಗೆ ಇರಾನ್ ಎರಡೂ ದೇಶಗಳು ಕೂಡ ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಸ್ರೇಲ್ನ ಪರವಾಗಿ ಅಮೆರಿಕದ ಎಂಟ್ರಿ ಒಂದು ರೀತಿಯಲ್ಲಿ ಮತ್ತೆ ಇರಾನನ್ನು ಕೆರಳಿಸುವಂಥ ರೀತಿಯಲ್ಲೇ ಇತ್ತು. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಕೂಡ ಈಗ ಇಸ್ರೇಲ್ನ ಮೇಲೆ ಬಹಳ ದೊಡ್ಡದಾದಂಥ ದಾಳಿಯನ್ನು ಮಾಡೋದ್ರ ಮುಖಾಂತರವಾಗಿ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ. ಇಸ್ರೇಲ್ನ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂತಹ ಇರಾನ್ ಕೇವಲ ಆ ಭಾಗದ ಪ್ರಮುಖ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಥವಾ ಮಿಲಿಟರಿಗೆ ಸಂಬಂಧಪಟ್ಟಂತಹ ಪ್ರದೇಶಗಳ ಮೇಲೆ ಮಾತ್ರ ದಾಳಿಯನ್ನು ಮಾಡ್ತಾ ಇಲ್ಲ, ಬದಲಾಗಿ ಜನವಸತಿ ಪ್ರದೇಶಗಳೇನಿತ್ತು ಅವುಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಆ ಭಾಗದಲ್ಲಿ ಅತಿ ಹೆಚ್ಚು ಜನ ಸಾವು ನೋವನ್ನು ಅನುಭವಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದಷ್ಟು ಜನ ಏನು ಸೈರನ್ಗಳು ಬಂದ ತಕ್ಷಣ ಬಂಕರ್ಗಳಿಗೆ ಹೋಗಿ ಅವಿತುಕೊಳ್ಳುವಂಥ ಪರಿಸ್ಥಿತಿಗಳಿದ್ರೂ ಕೂಡ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಇಮಿಡಿಯೇಟ್ ಆಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಅಟ್ಯಾಕ್ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅನೇಕರು ಬಹಳ ತೊಂದರೆಗೆ ಸಿಲುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಹಿಂದೆ ಕೂಡ ಹೇಳಲಾಗ್ತಾ ಇತ್ತು, ಯಾವಾಗ ಅಮೆರಿಕದ ಎಂಟ್ರಿ ಆಗುತ್ತೆ ಅದು ಮತ್ತಷ್ಟು ತೀವ್ರ ಸ್ವರೂಪತೆಯನ್ನು ಯುದ್ಧದ ರೀತಿ ಪಡೆದುಕೊಳ್ಳುತ್ತೆ ಅನ್ನುವಂತಹ ಒಂದಷ್ಟು ಚರ್ಚೆಗಳಿತ್ತು. ಅದಕ್ಕೆ ಈಗ ಅದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾವಾಗ ಅಮೆರಿಕದ ಎಂಟ್ರಿ ಆಗಿದೆ ಅದರ ಮುಂದಿನ ಪರಿಣಾಮಗಳು ಏನಾಗ್ತಾ ಇದೆ ಅನ್ನುವಂಥದ್ದು ಹಂತ ಹಂತವಾಗಿ ಗೊತ್ತಾಗ್ತಾ ಇದೆ. ಸೊ ಆ ಪ್ರಮುಖ ನಗರಗಳು ಟೆಲ್ ಅವೀವ್ ಇರ್ಬೋದು, ಹೈಫಾ ಇರ್ಬೋದು, ಪ್ರಮುಖ ನಗರಗಳ ಮೇಲೆ ಈಗ ಇರಾನ್ ಮತ್ತಷ್ಟು ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿದೆ. ಸೊ ಅದರ ಎಫೆಕ್ಟ್ ಆ ಭಾಗದಲ್ಲಿರುವಂತಹ ಅನೇಕರು ಸಾವು ನೋವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇಸ್ರೇಲ್ನಲ್ಲಿ ಹೆಚ್ಚಾಗ್ತಾ ಇದೆ. ಪ್ರೇಮ್.